ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ನಿಮ್ಮ ಸೋಲ್ ಕಡೆಯಿಂದ ಏನು ಮೆಸೇಜ್ ಇದೆ ನಿಮಗೆ. ಸೊ ಒಂದು ಸಣ್ಣ ಭಾಗ ಆಫ್ ನಾನು ಮಾಡೋವಂತಹ ಅಕಾಶಿಕ್ ರೀಡಿಂಗ್ ಅಂತಲೂ ತೊಗೊಬೋದು ಇದನ್ನ. ಬಿಕಾಸ್ ನಾನು ನಿಮ್ಮ ಸೋಲ್ಗೆ ಟ್ಯಾಪ್ ಹಾಕ್ತೀನಿ. ಸೊ ಲೆಟ್ ಮೀ ಕ್ಲೆನ್ಸ್ ಜಸ್ಟ್ ಅ ಸೆಕೆಂಡ್. ಓಕೆ, ಕ್ಲೆನ್ಸ್ 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 ಕ್ಲೆನ್ಸ್. ಥ್ಯಾಂಕ್ ಯು. ಕನೆಕ್ಷನ್ ಕಟ್ ಆಗಲಿ. ಸ್ಟ್ರೇಟ್ ಫಾರ್ವರ್ಡ್ ಪದ ಸ್ಮೋಕ್ ಸ್ಕ್ರೈಯಿಂಗ್ ಮಾಡ್ತಾಯಿದ್ರೆ ಸ್ಟ್ರೇಟ್ ಫಾರ್ವರ್ಡ್ ಅಂತ ಬಂತು. ಡೈರೆಕ್ಟಾಗಿ ಮಾತಾಡೋದು, ಹಿಂದೊಂದಿಲ್ಲ ಮುಂದೊಂದಿಲ್ಲ. ಆ್ಯಂಡ್ ಈ ಅಬಿಲಿಟಿ ನಿಮ್ಮದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ನೀವು ಡೈರೆಕ್ಟಾಗಿ ಮಾತಾಡೋದು ಕೆಲವ್ರಿಗೆ ಸ್ವಲ್ಪ ಟ್ರಿಗರ್ ಆಗ್ತಾ ಇದೆ. ಯಾ ಡೆಫಿನೆಟ್ಲಿ ಕ್ಯಾಂಡಲ್ ಕೂಡ ಜೋರ ಆಯಿತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಣ್ಣದಾಗಿ ಸ್ಮೋಕ್ ಸ್ಕ್ರೈಯಿಂಗ್. ಓಕೆ, ಡೈರೆಕ್ಟಾಗಿ ಮಾತಾಡಿದ್ರೆ ಜನರಿಗೆ ಟ್ರಿಗರ್ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಓಕೆ, ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ನೀವು. ಒಳ್ಳೆ ಗುಣನೇ, ಬಟ್ ಕಲಿಯುಗದಲ್ಲಿ ಆಕ್ಸೆಪ್ಟೆನ್ಸ್ ಇಲ್ಲ ಈ ಗುಣಕ್ಕೆ. ಸೊ ಏನು ಮಾಡೋದು? ಸೊ ನನ್ನ ಹೆಸರು ಆರ್ಯವಂಶಿ ಪೂಜಾ. ನನ್ನ ಹೆಸರು ಅಲ್ಲ, ನನ್ನ ಚಾನಲ್ ಹೆಸರು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನ್ನ ಹೆಸರು ಬಂದು ಪೂಜಾ. ಸೊ ವೆಲ್ಕಮ್ ನನ್ನ ಚಾನಲ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಥ್ಯಾಂಕ್ ಯು ಸೋ ಮಚ್, ನೋ ಪ್ರಾಬ್ಲಮ್. ಸೊ ನಾನು ತುಂಬ ಮಾಡ್ತೀನಿ ಸ್ಪಿರಿಚುವಲ್ ರಿಲೇಟೆಡ್. ಓಕೆ, ಆ್ಯಂಡ್ ಎಸ್, ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನಾನು ಓಪನ್ ಆಗಿದ್ದೀನಿ. ಆ್ಯಂಡ್ ನಂಬರ್ ಪಿನ್ಡ್ ಕಾಮೆಂಟ್ನಲ್ಲಿರುತ್ತೆ ನನ್ನ ಫೋನ್ ನಂಬರ್, ವಾಟ್ಸಪ್ ನಂಬರ್. ನಾನು ಪುನಃ ಹೇಳ್ತೀನಿ, ದಯವಿಟ್ಟು ಫೋನ್ ಮಾಡಬೇಡಿ. ಓಕೆ ಫೈನ್, ನೀವು ಫೋನ್ ಮಾಡಿ. ನಾನು ಸೆಟ್ಟಿಂಗ್ ಚೇಂಜ್ ಮಾಡಿದ್ದೀನಿ ನನ್ನ ಫೋನ್ನಲ್ಲಿ, ಸೊ ಫೋನ್ ಕನೆಕ್ಟ್ ಆಗೋದಿಲ್ಲ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ ಫೈನ್. ಸೊ ವಾಟ್ಸಪ್ ಮೆಸೇಜ್ ಬಿಟ್ಟರೆ ನಿಮಗೂ ಬೇರೆ ದಾರಿ ಇಲ್ಲ. ಅದ್ರಲ್ಲಿ ಟೈಪ್ ಮಾಡೋಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಸೊ ಯು ಕ್ಯಾನ್ ಸೆಂಡ್ ಅ ವಾಯ್ಸ್ ಮೆಸೇಜ್. ಓಕೆ, ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ ಖಂಡಿತ. ಮೇ ಬಿ 24 hours ವೇಟಿಂಗ್ ಪೀರಿಯಡ್ ಕೂಡ ಇರುತ್ತೆ ನಿಮ್ಮ ಮೆಸೇಜಿಗೆ. ಬಿಕಾಸ್ ನನಗೆ ತುಂಬ ಮೆಸೇಜ್ ಬರ್ತಾ ಇರುತ್ತೆ, ಅಪಾಯಿಂಟ್ಮೆಂಟ್ಸ್ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್. ನಿಮ್ಮ ಸೋಲ್, ನಿಮ್ಮ ಆತ್ಮ. ಓಕೆ, ನಿಮ್ಮ ಸೋಲ್ ಅಂದರೆ ನಿಮ್ಮ ಆತ್ಮ ನಿಮ್ಗೇನು ಹೇಳ್ಬೇಕಂತಿದೆ. ನಿಮಗೆ ಈ ದೇಹದಲ್ಲಿ ತುಂಬಿರುವಂತಹ ಆತ್ಮ ನಿಮ್ಗೇನು ಹೇಳಬೇಕು ಅಂತ ಇದೆ. ಓಕೆ, ಲೆಟ್ಸ್. ಒಂದು ಸ್ಟ್ರೈಟ್ ಫಾರ್ವರ್ಡ್ ಅಂತ ಬಂತು, ಇನ್ನೊಂದು ಗಿಲ್ಟ್ ಅಂತ ಬರ್ತಾ ಇದೆ. ಓಕೆ, ಕಮ್ಯುನಿಕೇಷನ್ ನಾನು ಹೇಳಿದೆ. ಓಕೆ, ಥ್ಯಾಂಕ್ ಯು. ಸೊ ನಿಮಗನ್ಸುತ್ತೆ ಇದು ನಾನು ಅಡ್ವೈಸ್ ಅಂತ ತೊಗೊತೀನಿ. ಓಕೆ, ಫಸ್ಟ್ ಮೆಸೇಜ್ಗೆ. ಸೊ ನಿಮಗನ್ಸುತ್ತೆ ನಾನು ಹೇಳಬಾರ್ದಿತ್ತೇನೋ, ಎಲ್ಲ ಒಂದು ಕಡೆ ಗಿಲ್ಟ್ ಕೂಡ ಇದೆ ಇಲ್ಲಿ. ಗಿಲ್ಟ್. ಸ್ಟ್ರೈಟ್ ಫಾರ್ವರ್ಡ್ ಅಂತ ನಾನು ನಿಮಗೆ ಸ್ಮೋಕ್ ಸ್ಕ್ರೈಯಿಂಗಲ್ಲಿ ಹೇಳಿದೆ. ಸೊ ಈ ಕಾರ್ಡ್ ಲಿಟ್ರಲಿ ಅದ್ರ ಬಗ್ಗೆನೇ ಮಾತಾಡುತ್ತೆ, ಡೈರೆಕ್ಟಾಗಿ ಹೇಳೋದು. ಕಮ್ಯುನಿಕೇಷನ್ ನಿಮ್ಮದು ರ್ಯಾಪಿಡಾಗಿರುತ್ತೆ. ಲೈಕ್ ನನಗನ್ನಿಸ್ತು, ನಾನು ಹೇಳಿದೆ. ನಿನಗೆ ಕೇಳಬೇಕಂತ ಇಷ್ಟ ಇಲ್ವ, ನಾನೇನೂ ಮಾಡೋಕ್ಕಾಗಲ್ಲ ಆ ಥರ. ಬಟ್ ನೀವು ಆ್ಯಕ್ಚುಲಿ ಇದು ಒಳ್ಳೆ ಗುಣ, ಬಟ್ ಜನ ನೋಡೋದು ಬೇರೆ ಥರ ಅಷ್ಟೇ. ಓಕೆ, ಸೊ ಈ ಕಾರ್ಡ್ ಆಯಿತು. ಸೊ ನಿಮ್ಮ ಫಸ್ಟ್ ಸೋಲ್ ಮೆಸೇಜ್. ಆಹಾ, 5 of Pentacles ಆ್ಯಂಡ್ ದ ಫೂಲ್ ಕಾರ್ಡ್ ಮತ್ತು 5. ಓಕೆ, ನೀವು ಇವಾಗ ನಿಮ್ಮದು ಒಂದು ಲೈಫ್ದು ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಅಥವಾ ಕರಿಯರ್ ವೈಸ್ ಇಶ್ಯೂ ಆಗಿ ಯಾವುದಾದ್ರೂ ಇಶ್ಯೂಯಿಂದ, ಓಕೆ, ತುಂಬ ಕಾನ್ಫ್ಲಿಕ್ಟ್ ಇದ್ದಂತಹ, ತುಂಬ ಜಗಳ, ತುಂಬ ಮಂಡೆ ಬಿಸಿ, ತುಂಬ ಲೈಕ್ ಭಯ. ಓಕೆ, ಮಲ್ಕೊಳ್ಳೋಕ್ಕೂ ಭಯ, ಎದ್ದಿರೋಕ್ಕೂ ಭಯ, ಮತ್ತು ಕಾಣಿಸ್ತಾ ಇಲ್ಲ ಮುಂದಕ್ಕೆ ದಾರಿ ಏನು ಹೆಂಗೆ ಅಂತ. ಈ ಥರ ಒಂದು ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ತಾಯಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಆತ್ಮ ನಿಮಗೇನು ಹೇಳ್ತಿದೆ ಅಂದರೆ, ಇಂಥ ಒಂದು ಮೈಂಡ್ಸೆಟ್ನ ಬಿಟ್ಟು ನೀನು ಇವಾಗ ಆಚೆ ಬರ್ತಾಯಿದೆಯಾ. ಸೊ ಯೂನಿವರ್ಸಿಗೆ ನೀವು ಹೋಗಿ ಫಸ್ಟು ಮೇಲೆ ಆಕಾಶಕ್ಕೆ ಕೈ ಮುಗಿದು ಹೇಳಿ ಥ್ಯಾಂಕ್ ಯು ಅಂತ. ಬಿಕಾಸ್ ನಿಮ್ಗೆ 2ನೇ ಅವಕಾಶ ಅನ್ನೋದು ಬಂದಿದೆ ಇಲ್ಲಿ. ಓಕೆ, ಸೊ ನೀವಿಲ್ಲಿ ಈ ಥರ ಬೇಜಾರು ಎನರ್ಜಿನಲ್ಲಿದ್ದಾಗ ನೀವೇನು ಪಾಠ ಕಲ್ತರೋ ಅದನ್ನು ಕ್ಯಾರಿ ಮಾಡಿ ನಿಮ್ಮ ಮುಂದಕ್ಕೆ ಫ್ಯೂಚರ್ಗೆ ಬೇಕಾಗುತ್ತೆ. ಫಾರ್ ಯುವರ್ ಎಂಟೈರ್ ನೀವು ಬದುಕಿರೋ ತನಕ ಇಲ್ಲಿ ಕಲ್ತಿರೋಂಥ ಲೆಸನ್ಸ್ನ ನೀವು ಜೊತೆಗೆ ಇಟ್ಕೊಂಡು ಮುಂದಕ್ಕೆ ನಡೀರಿ. ಓಕೆ, ನಿಮಗೆ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ.
ಓಕೆ, ಪುನಃ ಪುನಃ ನಿಮ್ಮ ಈ ಕಡೆ ಕರ್ಕೊಂಡು ಹೋಗೋವಂತಹ ಜನ ಬಂದೇ ಬರ್ತಾರೆ. ಬಟ್ ನೀವು ಇದರಿಂದ ಪಾಠ ಕಲ್ತಿದ್ದೀರಾ, ನಿಮಗೆ ಗೊತ್ತು, ನಿಮ್ಗೆ ಅರ್ಥ ಆಗಿದೆ, ನಿಮ್ಗೆ ಏನಕ್ಕೆ ಹಿಂಗಾಯಿತು, ನೀವೇನು ಅನುಭವಿಸೋದ್ರಿಂದ ಪಾಠ ನೀವು ಕಲ್ತಿದ್ದೀರಾ ಅಂದರೆ ದಯವಿಟ್ಟು ಆ ಪಾಠನೇ ನೆನ್ಪಿಟ್ಕೊಳ್ಳಿ. ಗ್ರಜ್ ಇಟ್ಕೊಳ್ಳೋಕೆ ಹೋಗಬೇಡಿ. ದ್ವೇಷ ಸಾಧಿಸೋದು, ಕೆಟ್ಟ ರೀತಿಯಲ್ಲಿ ಅವ್ರಿಗೆ ಕೆಟ್ಟದಾಗಬೇಕು ಅಂತ ಹೆಜ್ಜೆ ತಗೊಳ್ಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಮ ಪ್ಯೂರಿಟಿ ನಿಮಗಿರಲಿ, ನಿಮ್ಮ ಪ್ಯಾಷನ್ ನಿಮಗಿರಲಿ, ನೀವು ಮುಂದೆ ನಡೆಯೋದು ನೋಡಿ. ಓಕೆ, ನಿಮಗೆ ನೀವು ಲಾಯಲ್ ಆಗಿರಿ ಫಸ್ಟ್. ಓಕೆ, ನಿಮಗೆ ನೀವು ಲಾಯಲ್ ಆಗಿರಿ. ಡಿಸ್ಟ್ರಾಕ್ಷನ್ಸ್ ಬರುತ್ತೆ ಇಂಥದ್ದು, ಇನ್ನೂ ಮುಂದಕ್ಕೆ ತುಂಬ ಬರುತ್ತೆ. ಓಕೆ, ಬಟ್ ನೀವು ಲೆಸನ್ಸ್ ಕಲಿತು ಮುಂದೆ ನಡೀತಿರೋದ್ರಿಂದ ನಿಮಗೆ ಸೆಕೆಂಡ್ ಚಾನ್ಸ್ ಅಂತ ಕೂಡ ಸಿಗುತ್ತೆ. ಎಕ್ಸ್ಟ್ರೀಮ್ ಸಿಚುಯೇಷನ್ಸ್ ಲೈಫ್ನಲ್ಲಿ ತುಂಬ ಬೇಜಾರು, ಲಿಟ್ರಲಿ ನಾನು ಸೋತೋದೆ, ನಾನು ಸೋಲು ಒಪ್ಕೊಂಬಿಡ್ತೀನಿ, ನನಗೇನು ದಾರಿ ಗೊತ್ತಾಗ್ತಾ ಇಲ್ಲ. ನಿಮಗೆ ಫಿಸಿಕಲಿ ಕೂಡ ಹೆಲ್ತ್ ಇಶ್ಯೂ ಅನ್ನೋದು ಕೂಡ ಶುರು ಆಗಿಬಿಡುತ್ತೆ. ನಿಮಗೆ ಯೋಚನೆ ಮಾಡ್ತಾ ಆವಾಗ ನೀವು ಕೂತ್ಕೊಂಡು ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಷನ್ ಅಂತ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೀವು ಇದರಿಂದ ಈ ಸಂದರ್ಭ ಯಾಕೆ ಬಂತು, ಏನಕ್ಕೆ ಬಂತು, ಏನು ಕಲಿಸ್ಕೊಡೋಕ್ಕೆ ಅಂತ ಬಂತು. ನೀವು ಪಾಠ ಕಲಿತ ಮೇಲೆ ನಿಮಗೆ ಸದಾ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಅನ್ನೋದು ಕೊಡ್ತಾರೆ. ದಯವಿಟ್ಟು ಈ ಪಾಠನ ಮತ್ತೆ ಸೆಂಟ್ರಲ್ಲೇ ಬಿಟ್ಟು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗೋಕ್ಕೆ ಹೋಗಬೇಡಿ. ಬಿಕಾಸ್ ಈ ಪಾಠ ಬೇಕು. ಓಕೆ, ಇದು ಮೊದಲನೇದು. ಓಕೆ, ಇಲ್ಲಿರ್ತೇನೆ. ಎರಡನೇ ಮೆಸೇಜು, ತುಂಬ ದಾನ ಧರ್ಮ ಮಾಡಿದ್ದೀರ ನೀವು ಮುಂಚೆ ಬಂದಂಥ ಅವಕಾಶಗಳಿಗೆ ನೀವು ತುಂಬ ರೆಸ್ಪೆಕ್ಟ್ ಕೊಟ್ಟು ಒಂದು ಗಾಡ್ ಕಾಂಪ್ಲೆಕ್ಸ್ ಕಾನ್ಷಿಯಸ್ನೆಸ್ ಇರುತ್ತೆ ಅನ್ನೋ ಒಂದು ಸತ್ಯವಾಗಿ ಒಂದು ಬದುಕಿದ್ದೀರ. ಅಂದರೆ ನಾನು ಹೆಂಗೋ ಅಂದರೆ ಏನು ಹೇಳ್ತಾರೆ, ನಾನು ಏನು ಕರ್ಮ ಮಾಡ್ತೀನೋ ಅದ್ರ ಪ್ರಕಾರ ನನಗೆ ಫಲ ಸಿಗುತ್ತೆ ಅನ್ನೋ ಪಾಲಿಸಿ ಫಾಲೋ ಮಾಡೋ ಅಂಥವ್ರು ನೀವು. ಓಕೆ, ನಿಮ್ಮನ್ನು ಇದೇ ಥರ ಈ ಥರ ನಿಮ್ಮ ಮೈಂಡ್ಸೆಟ್ ಇದ್ದರೆ ನಿಮಗೆ ತುಂಬ ಥರ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಆತ್ಮ ಹೇಳ್ತಿದೆ ನಿಮಗೆ. ಓಕೆ, ಸೊ ಬರಲ್ಲ ಅಂತೆಲ್ಲ ಬರುತ್ತೆ. ಆದರೆ ಸ್ಲೋ ಆ್ಯಂಡ್ ಸ್ಟಡಿ, ಅಂದರೆ ನಿಧಾನಕ್ಕೆ ಬರುತ್ತೆ. ತುಂಬ ಲೈಕ್ ಪಶ್ ಅಂತ ಬರಲ್ಲ, ಬಟ್ ಬರುತ್ತೆ, ನಿಧಾನಕ್ಕೆ ಬರುತ್ತೆ. ತಾಳ್ಮೆ ಇಟ್ಕೊಬೇಕು. ನಂಬರ್ 1, ಕೊಡೋ ಮನಸ್ಸಿರಬೇಕು ಆ್ಯಂಡ್ ಮನ್ಸು ಪ್ಯೂರಿಟಿನಲ್ಲಿ ಇರಬೇಕು. ಓಕೆ, ನನಗೇನೋ ಸಿಗುತ್ತೆ ಕೊಟ್ಟರೆ, ನನಗೆ ಪುಣ್ಯ ಸಿಗುತ್ತೆ, ನಾನು ಇಲ್ಲಿಗೆ ದಾನ ಮಾಡಿದ್ರೆ ನನ್ನ ಆ ಥರ ಥಾಟ್ ಬೇಡ. ಈ ಥರ ಥಾಟ್ ನಿಮ್ಮ ಮಂಡ್ಯಲ್ಲಿದ್ದರೆ ದಯವಿಟ್ಟು ಅದನ್ನು ಬಿಡಿ. ಅದನ್ನು ಬಿಟ್ಟಾಗ ನೀವು ಕಂಪ್ಲೀಟ್ಲಿ ನಿಮ್ಮ ಹಾರ್ಟಿಂದ ನೀವು ಈ ಒಂದು ಥಾಟ್ನ ತೆಗೆದು ಹಾಕಿದಾಗ ನಿಮಗೆ ಹೊಸ ಆಪರ್ಚುನಿಟೀಸ್ ಬರೋಕ್ಕೆ ಶುರು ಆಗುತ್ತೆ. ಲಿಟ್ರಲಿ ನೀವು ಇಷ್ಟಪಡೋವಂಥ ಕೆಲಸ, ನಿಮ್ಮ ಪ್ಯೂರಿಟಿ ಆ್ಯಂಡ್ ಪ್ಯಾಷನ್ ಎರಡೂ ಮ್ಯಾಚ್ ಆಗುವಂತಹ ಆಪರ್ಚುನಿಟೀಸ್ ತುಂಬ ಬರ್ತಾ ಹೋಗುತ್ತೆ. ಪ್ರೊವೈಡೆಡ್ ನಾನು ಇಲ್ಲಿಗೆ ಕೊಟ್ಟರೆ ನನಗೇನಾದರೂ ಒಂದು ಸಿಗುತ್ತೆ, ನಾನು ಇಲ್ಲಿ ಕೊಟ್ಟರೆ ನನಗೆ ಹೀಲಿಂಗ್ಸ್, ಒಂದು ಇಂಟೆನ್ಷನ್ ಇಟ್ಕೊಂಡು ದಾನ ಧರ್ಮ ಮಾಡೋಕ್ಕೆ ಹೋಗಬೇಡಿ. ಓಕೆ, ಒಂದು ಶೂನ್ಯತಾ ಮನಸ್ಸಿಂದ ಕೊಡಿ. ಓಕೆ, ಸೊ ಇದೊಂದು ಹೇಳುತ್ತೆ ನಿಮಗೆ. ಆ್ಯಂಡ್ ನೀವೇ ಒಂದು ಪೋರ್ಟಲ್ ಕೂಡ. ಓಕೆ, ಅಂದರೆ ಒಂದು ಗೇಟ್ ಓಪನ್ ಕೂಡ. ಆ ಗೇಟ್ ಲಾಕು ಕೀ ಎರಡೂ ನಿಮ್ಮ ಕೈಯಲ್ಲೇ ಇದೆ. ಅರ್ಥ ಆಯ್ತಾ? ಸೊ ಆ ಗೇಟ್ನ ತೆಗೆದು ಆ ಗೇಟ್ನ ಒಂದು ಸರಿಯಾದ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋ ಅಂತಹ ಶಕ್ತಿ ಕೂಡ ನಿಮ್ಮಲ್ಲಿದೆ. ಆ್ಯಂಡ್ ನೀವು ಅದನ್ನು ಮಾಡಬೇಕು ಅಷ್ಟೇ. ಶೂನ್ಯತಾ ಮನಸ್ಸನ್ನು ನಾನು ಪುನಃ ಹೇಳ್ತೀನಿ, ಶೂನ್ಯತಾ ಮನಸ್ಸಿಂದ ಮಾಡಬೇಕು ನೀವು. ಓಕೆ, ಹಾರ್ಟ್ ಹೀಲಿಂಗ್ ಕೂಡ ಆಗ್ತಾಯಿದೆ, ನಿಧಾನಕ್ಕೆ ಆಗ್ತಾಯಿದೆ. ಬಟ್ ಹಾರ್ಟ್ ಹೀಲಿಂಗ್ ಅನ್ನೋದು ಆಗ್ತಾಯಿದೆ. ಮನ್ಸು ಬೇಜಾರು, ಮನ್ಸು ಭಾರ, ಮನ್ಸು ಹಗುರ ಆಗ್ತಿದೆ. ನಿಮಗೆ ಭಾರ ಬೇಜಾರು ಎಲ್ಲ ಹೋಗ್ತಾ ಇದೆ. ಅದು ನಿಧಾನಕ್ಕೆ ಹೊಟ್ಟೋಗುತ್ತೆ, ಕಂಪ್ಲೀಟ್ ಹೊಟ್ಟೋಗುತ್ತೆ. ಹೆದರಬೇಡಿ. ಓಕೆ, ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಬಿಕಾಸ್ ಐ ಡೂ ಸಿ ನೀವು ತುಂಬ ಒಳ್ಳೆ ವ್ಯಕ್ತಿ. ನೀವು ತುಂಬ ಒಳ್ಳೆ ವ್ಯಕ್ತಿ. ಓಕೆ, ಇದು ಎರಡನೇ ಮೆಸೇಜು. ಲಾಸ್ಟ್ ಮೂರನೇ ಮೆಸೇಜ್ ಏನು ಕೊಡಬೇಕು? ಓಕೆ, ಸೊ ಫಸ್ಟ್ ನನಗಿಲ್ಲಿ ಮೆಸೇಜ್ ಬಂದಿದ್ದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಿದೆ ಅಂತ. ಅಂದರೆ ನೀವು ಯೋಚನೆ ಮಾಡೋ ರೀತಿ ಮತ್ತು ನಿಮ್ಮ ಮನಸ್ಸು ಹೇಳೋದು ಎರಡು ಯೂನಿಯನ್ ಆಗ್ತಾಯಿದೆ. ಇಲ್ಲೊಂದು ಯೂನಿಯನ್ ಕೂಡ ಇದೆ. ಆ್ಯಂಡ್ ಈ ಯೂನಿಯನ್ಗೆ ಒಂದು ತಡೆ ಇದೆ. ಆ ತಡೆ ಏನು ಅಂದರೆ ನಿಮ್ಮ ಮೈಂಡ್, ನಿಮ್ಮ ಕನ್ಫ್ಯೂಷನ್ ಮೈಂಡ್, ನಿಮ್ಮ ಹಾರ್ಟ್ ಆ್ಯಂಡ್ ಮೈಂಡ್ ಇವಾಗ ಸದ್ಯಕ್ಕೆ ಯೂನಿಯನ್ನಲ್ಲಿಲ್ಲ. ಫ್ಯೂಚರೆಲ್ಲ ಆ ಯೂನಿಯನ್ ಬರುತ್ತೆ. ಓಕೆ, ಆ್ಯಂಡ್ ನೀವು ಇವಾಗ ನಿಮ್ಮ ಮಂಡನಲ್ಲಿ ತುಂಬ ನೀವು ಕ್ಲೌಡೆಡ್ ಆಗಿದ್ದೀರ. ಅಂದರೆ ಫಾಗಿ, ಕನ್ಫ್ಯೂಷನ್ಸ್ ಇದೆ, ಡೌಟ್ ಇದೆ. ಬೇರೆಯವ್ರ ಮೇಲೂ ಡೌಟ್ ಇದೆ, ನಿಮ್ಮ ಮೇಲೆ ನಿಮಗೂ ಡೌಟ್ ಇದೆ. ನಂಬಿಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಮ್ಮಿ ಅಂತಿದೆ. ಓಕೆ, ಇದು ಎಲ್ಲ ನಿಮ್ಮ ಮುಂದಕ್ಕೆ ನಡೆಯೋ ದಾರಿನ ಸ್ವಲ್ಪ ಬ್ಲಾಕೇಜ್ ಅಂತ ಮಾಡ್ತಿದೆ. ಐಲ್ ರಿಪೀಟ್, ನಿಮ್ಮಲ್ಲಿದೆ ಈ ಬ್ಲಾಕೇಜಸ್ನ ತೆಗೆಯುವಂತಹ ಅಬಿಲಿಟಿ. ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅದು ಇದು ನೋ.
ಹಂಗೆ ಮಾಡಿಸಿದ್ರೂ ನಾನು ಎಸ್ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ಬೇರೆ ಒಂದು ಕೆಟ್ಟ ರೀತಿಲಿ ನಿಮಗೆ ಕೆಟ್ಟದಾಗಬೇಕು ಅಂತಿದ್ರೆ ಅದಕ್ಕೆ ನಾನು ಕೆಲವು ರೀತಿಯಾದಂತಹ ಕ್ವೆಶನ್ಸ್ ಕೇಳ್ತೀನಿ. ಅದಕ್ಕೆ ನೀವು ಎಸ್ ಆರ್ ನೋ ಹೇಳ್ಕೊಂಡು ನನಗೆ ಗೊತ್ತಾಗುತ್ತೆ ವೆದರ್ ನಿಮಗೆ ನಿಜವಾಗ್ಲೂ ಈ ವಾಮಾಚಾರ ಮಠಚಾರ ಅಂತೆಲ್ಲ ಏನೇನೋ ಇರುತ್ತಲ್ಲ ಅದನ್ನೆಲ್ಲ ದೂರ ಮಾಡಬೇಕಂದ್ರೆ ನೀವೇನು ಮಾಡಬೇಕು ಅಂತ. ಓಕೆ, ಒನ್ ಸೈಜ್ ಫಿಟ್ಸ್ ಆಲ್ ಪಾಲಿಸಿಯಲ್ಲಿ ವರ್ಕ್ ಆಗೋಲ್ಲ ಮೈ ಫ್ರೆಂಡ್ಸ್. ಓಕೆ, ಸೊ ಸದ್ಯಕ್ಕೆ ನೀವು ನಿಮ್ಮ ಹಾರ್ಟ್ನ ಸ್ವಲ್ಪ ಕಾಮಾಗಿ ತನ್ನಿ. ಓಕೆ, ತುಂಬ ಏರುಪೇರು ಮನಸ್ಸು, ಇದೊಂದು ಬರುತ್ತೆ ಮನಸ್ಸಲ್ಲಿ, ಅದೊಂದು ಬರುತ್ತೆ, ಇದೊಂದು ಬರುತ್ತೆ ತಲೆಯಲ್ಲಿ, ಅದು ಮನಸ್ಸಿಗೆಲ್ಲ ಹೊರಟೋಗುತ್ತೆ ಮನಸ್ಸು. ಓಕೆ 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 ಸರಿ, ಮುಂದಕ್ಕೆ ಹೋಗ್ತಾ ಹೋಗ್ತಾ ನೀವು ಹೀಗೆ ಎನರ್ಜಿನಲ್ಲಿದ್ದರೆ ನಿಮಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಕೂಡ ನಿಮೋನಿಯಾ ಬರೋ ಚಾನ್ಸಸ್ ಇದೆ. ನಿಮೋನಿಯಾ ಬರೋ ಚಾನ್ಸಸ್ ಇದೆ. ಎದೆ ನೋವಿಂದ ಶುರು ಆಗುತ್ತೆ ಆಮೇಲೆ ಹಾರ್ಟ್ ಇಶ್ಯೂ ತನಕ ರೀಚ್ ಆಗುತ್ತೆ ಅದು. ಓಕೆ, ಸೊ ಬೆಟರ್ ನೀವು ಇವಾಗೇ ನಿಮ್ಮ ಮೆಂಟಲಿ ಒಂದು ಶಿಫ್ಟ್ ಅನ್ನೋದು ತೊಗೊಂಬನ್ನಿ, ಸ್ಪಿರಿಚುವಲ್ ಶಿಫ್ಟ್ ತನ್ನಿ. ಓಕೆ, ನಿಮ್ಮ ಮೈಂಡ್ ಚಾಯ್ಸಸ್ ಕಮ್ಮಿ ಇಟ್ಕೊಳ್ಳಿ, ಕಾಮಾಗಿರಿ. ಇವಾಗ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ತೊಗೊಬೇಕು, ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು ನೀವು ಅಂತ ಬರ್ತಿದೆ ಬಟ್ ಈ ಕಾರ್ಡ್ಸ್ ಎರಡೂ ಈ ಮಾತು ಹೇಳಲ್ಲ, ಬಟ್ ನನಗೆ ಬರ್ತಿರೋ ಮೆಸೇಜು ನೀವು ರೆಸ್ಟ್ ತೊಗೊಬೇಕು ಮತ್ತು ಮೈಂಡ್ ಕಾಮಾಗಿರಬೇಕು. ಡೀಪ್ ಸ್ಲೀಪ್ ಬೇಕು ನಿಮಗೆ, ತುಂಬ ಡೀಪ್ ಸ್ಲೀಪು. ಓಕೆ, ಲಿಟ್ರಲಿ ತುಂಬ ಡೀಪ್ ಸ್ಲೀಪ್ ಮಾಡಿದ್ರೆ ನಿಮಗೆ ಇದು ಹೀಲ್ ಆಗ್ತಾ ಬರುತ್ತೆ. ಸೊ ನೀವು ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಟ್ಯಾಪ್ ಆಗ್ತೀರಾ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ. ಸೊ ನಿಮ್ಮ ಸೋಲ್ ನಿಮ್ಗೆ ಹೇಳ್ತಿದೆ ನಿಮಗೆ ಸದ್ಯಕ್ಕೆ ಅವಶ್ಯಕತೆ ಇರೋದೊಂದೇ ಗಾಢವಾದಂಥ ನಿದ್ದೆ, ತುಂಬ ಡೀಪ್ ಸ್ಲೀಪ್ ಬೇಕು. ನಿದ್ದೆ ಬರ್ತಾಯಿಲ್ಲ ಅಂದ್ರೂ ಡಾಕ್ಟರ್ ಏನಾದರೂ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು, ಡಾಕ್ಟರ್ ಅಂಕಲ್ನ ಕೇಳಿ. ಓಕೆ, ಯಾರಾದರೂ ನಿಮಗೆ ಪರಿಚಯ ಇರೋವಂಥ ಡಾಕ್ಟರ್ ಇದ್ದರೆ, ಇಲ್ಲ ಧ್ಯಾನ ಮಾಡಿ ನಿದ್ದೆ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ತುಂಬ ಡೆಪ್ತಾಗಿರಬೇಕು. ಲೈಕ್ ಲಿಟ್ರಲಿ ನೀವು ಇವತ್ತು ರಾತ್ರಿ ಮಲ್ಕೊಂಡಿದ್ದಾಗ ನೀವು ಬೆಳಿಗ್ಗೆ ಎದ್ದಾಗ ನಿಮಗೆ ಬೆಳಿಗ್ಗೆನ ಮಧ್ಯಾಹ್ನನ ಸಾಯಂಕಾಲನ ಅಂಥವನ್ನೇ ಗೊತ್ತಾಗಬಾರ್ದು. ಆ ಥರ ಅಷ್ಟು ಡೆಪ್ತಲ್ಲಿ ನಿಮಗೆ ನಿದ್ದೆ ಬೇಕು, ರೆಸ್ಟ್ ಬೇಕು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಟ್ಯಾಪಿಂಗ್ನಾಗೋಕ್ಕೆ. ಓಕೆ, ಮೈಂಡ್ ಆ್ಯಂಡ್ ಹಾರ್ಟ್ ಯೂನಿಯನ್ ಆಗೋಕ್ಕೆ ಅಡ್ವೈಸ್ ತೊಗೊಬೋದು. ಎಸ್, ಡಾಕ್ಟರ್ ಹತ್ರ ನೀವು ಅಡ್ವೈಸ್ ತೊಗೊಬೋದು. ನನಗೆ ಡೀಪ್ ಸ್ಲೀಪ್ ಗೊತ್ತಿರೋಂಥ ಡಾಕ್ಟರ್ಸ್ ಇದ್ದರೆ, ಡೀಪ್ ಸ್ಲೀಪ್ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದೆ, ಅವ್ರು ಖಂಡಿತ ಅಡ್ವೈಸ್ ಮಾಡೇ ಮಾಡ್ತಾರೆ. ಎಸ್, ಮೆಡಿಕಲ್ ವೈಸ್ ಬೇಕಿದ್ದರೂ ನೀವು ಹೆಲ್ಪ್ ತೊಗೊಬೋದು. ಇದೊಂದು ಮೆಸೇಜ್ ಬರ್ತಿದೆ. ಆ್ಯಂಡ್ ಇದು ನಿಮಗೆ ಲಿಟ್ರಲಿ ಹಾರ್ಟ್ ಇಶ್ಯೂ ಬಂದಾಗ ನೀವು ಹೋದಾಗ ಡಾಕ್ಟ್ರು ನಿಮ್ಗೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ ಅಂತ ಬಂತು. ಓಕೆ, ಸೊ ಹುಷಾರಾಗಿರಿ ಆ್ಯಂಡ್ ಆರಾಮಾಗಿರಿ. ನಿಮ್ಮ ಸೋಲ್ ಹೇಳ್ತಿದೆ ಎಚ್ಚರಿಕೋ ಅಂತ. ದಯವಿಟ್ಟು ಇದನ್ನೊಂದು ವಾರ್ನಿಂಗ್ ಸಿಗ್ನಲ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇವಾಗಲೇ ನೀವು ತಡಿಬೋದು, ಇದು ತಡಿಯೋಕ್ಕಾಗಲ್ಲ ಅಂತ ಎನರ್ಜಿ ಏನಲ್ಲ, ಇದು ತಡಿಬೋದು. ನೀವು ಇಷ್ಟು ಮಾಡಬೇಕಷ್ಟೆ. ಓಕೆ, ಸೊ ಓಶೋಯಿಂದ ಬೇರೆ ಏನಾದರೂ ಮೆಸೇಜಸ್ ಇದೆಯಾ? ನಾನು ಪ್ರತಿ ಒಂದೊಂದು ಪಾರ್ಟ್ಗೂ 2 ಕಾರ್ಡ್ ತೊಗೊತೀನಿ. 3 ಕಾರ್ಡ್ ತೊಗೊತೀನಿ. ಥ್ಯಾಂಕ್ ಯು. ಸೊ ಇದಾಯಿತು, ಕೆಲಸ ಇದೆ, ಇನ್ನೇನಿಲ್ಲ. ಓಕೆ, ದ ಮಿಸ್ಸರ್, ಸ್ಕಿಜೋಫ್ರೆನಿಯಾ. ಓಕೆ, ಸಕ್ಸಸ್. ಓಕೆ, ನಿಮಗೆ ಇವಾಗ ಸದ್ಯಕ್ಕೆ ಟೈಗರ್ ಥರ ಇರಬೇಕು. ಓಕೆ, ಲೈಕ್ ಒಂಟಿಯಾಗಿದ್ರೂ ಆ ಟೈಗರ್ ಆವಾಜ್ ಥರ ಇರಬೇಕು, ನೀವು ಶಕ್ತಿ ಇರಬೇಕು. ಬಿಕಾಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ, ಸೊ ನಿಮಗೆ ಧೈರ್ಯ ಚೆನ್ನಾಗಿರಬೇಕು. ಸೊ ಸ್ವಲ್ಪ ಹುಷಾರಾಗಿರಿ, ಬಿಕಾಸ್ ಈ ಸೆಕೆಂಡ್ ಚಾನ್ಸ್ನಲ್ಲಿ ನಿಮಗೆ ಡಬಲ್ ಎಜ್ ಸ್ವೋರ್ಡ್ ಸಂದರ್ಭಗಳೂ ನೋಡಬೇಕಾಗತ್ತೆ. ಓಕೆ, ಸೊ ಸ್ವಲ್ಪ ಹುಷಾರಾಗಿ ನಡೀರಿ. ಹೆಂಗಿದೆ ಅಂದರೆ ನೀವು ಇದೊಂದು ಚಾಕು ಅಂದ್ಕೊಳ್ಳಿ. ಓಕೆ, ಇಲ್ಲೂ ಚೂಪಾಗಿದೆ, ಇಲ್ಲೂ ಚೂಪಾಗಿದೆ. ನೀವು ಇದ್ರ ಮೇಲೆ ನಡಿಬೇಕು. ಹಿಂಗೆ ಬಿದ್ದರೂ ಕಟ್ಟಾಗ್ತೀರಾ, ಹಿಂಗೆ ಬಿದ್ದರೂ ಕಟ್ಟಾಗುತ್ತೆ. ನೀವೇ ಕಟ್ಟಾಗ್ತೀರ. ಸೊ ಹುಷಾರಾಗಿ ಬ್ಯಾಲೆನ್ಸ್ಡಾಗಿ ನಡೀರಿ, ಜಾಸ್ತಿ ಪ್ರೆಷರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಯಾರಿಗಾನ ಸ್ಕ್ರಿಜೋಫ್ರೆನಿಯಾ ಕನ್ಫ್ಯೂಷನ್ ಅಂತ ಬಂದಾಗ ದಯವಿಟ್ಟು ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಕನ್ಫ್ಯೂಷನಲ್ಲಿದ್ದಾಗ ಏನೋ ಡಿಸಿಷನ್ ತೊಗೊಬಾರ್ದು ನೀವು ಅಂತ. 4 ಆಫ್ ದ ಮಿಸ್ಸರ್. ಓಕೆ, ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ನೀವು ಮಿಸ್ ಮಾಡ್ಕೊಳ್ಳೋಂಥ ಆಪರ್ಚುನಿಟೀಸ್ ತುಂಬ ಇದೆ, ಗೋಲ್ಡನ್ ಆಪರ್ಚುನಿಟೀಸ್. ಅದೂ
ಸೆಲೆಬ್ರೇಷನ್, ವರ್ಲ್ಡ್ ಟ್ರಾವೆಲ್, ಒಳ್ಳೆ ಕೆಲಸ, ಇಷ್ಟಪಡೋವಂಥ ಫ್ಯಾಮಿಲಿ ಎಲ್ಲ ಎಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮಿಸ್ ಮಾಡ್ಕೊಬೋದು ನಿಮಗೆ. ಓಕೆ, ಆಮೇಲೆ ನಿಮಗೆ ಐ ವಿಶ್ ನಾನು ಮಾಡಬೇಕಾಗಿತ್ತು ಅಂತ ಅನಿಸಿದ್ರೆ ಅದು ತುಂಬ ಲೇಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಇದಕ್ಕೆ ಈ ಕಾರ್ಡ್ಸ್ಗೆ ಬಂದಿದೆ ದ ಚೇಂಜ್, ವೆರಿ ಗುಡ್. ಅಲೋನ್ನೆಸ್, ಓಕೆ, ಮೆಡಿಟೇಷನ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಕರೇಜ್, ಎಸ್, ಇದೂ ಧೈರ್ಯ ಡಿಮ್ಯಾಂಡ್ ಮಾಡ್ತಿದೆ. ನಾನು ಹೇಳ್ದಂಗೆ ನಿಮ್ಮ ಫಾರ್ಚೂನ್ ಚೇಂಜ್ ಆಗುತ್ತೆ, ಹೊಸ ಬಿಗಿನಿಂಗ್ ಬರುತ್ತೆ ಅಂತ ಹೇಳಿದೆ. ಈ ಕಾರ್ಡ್ ಚೇಂಜ್ ನೋಡಿ 10 ಅಂದರೆ ಒಂದು ನ್ಯೂ ಬಿಗಿನಿಂಗ್ ಅದೇ ಮಾತಾಡುತ್ತೆ. ಸ್ವಲ್ಪ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಓಕೆ, ಒಬ್ಬರೇ ಅಂತ ಯಾವತ್ತೂ ಅಂದ್ಕೊಂಬಿಡಿ. ಒಬ್ಬರೇ ಅಂದ್ಕೊಳ್ಳೋರ್ಗೆ ಯಾವಾಗೂ ಒಬ್ಬರು ಇರ್ತಾರೆ ಮೇಲೆ. ಓಕೆ, ಆಕಾಶಕ್ಕೆ ಹೋಗಿ ಥ್ಯಾಂಕ್ ಯು ಹೇಳಿ, ನಿಮ್ಗೆ ಶಕ್ತಿ ಬರುತ್ತೆ. ಇಂಟ್ರೆಸ್ಟಿಂಗ್ ಸ್ಪ್ರೆಡ್ಸ್. ದೆನ್ ವಿ ಹ್ಯಾವ್ ಕಂಪ್ಲೀಷನ್, ಇನ್ನೊಸೆನ್ಸ್, ಬಿಯಾಂಡ್ ಇಲ್ಯೂಷನ್. ಇಲ್ಲಿ ನಾನು ಹೇಳಿಲ್ವಾ, ಇಲ್ಯೂಷನ್, ಬಿಯಾಂಡ್ ಇಲ್ಯೂಷನ್. ಸ್ವಲ್ಪ ನೀವು ರೆಸ್ಟ್ ತೊಗೊಬೇಕು. ಓಕೆ, ಸೊ ನಿಮ್ಗೆ ಆ ಡೀಪ್ ಸ್ಲೀಪ್ನಲ್ಲಿದ್ದಾಗ ನಿಮಗೆ ನಿಮ್ಮ ಇಲ್ಯೂಷನ್ ಕಾಣಿಸುತ್ತೆ. ನೀವು ಯಾವ ಭ್ರಮೆನಲ್ಲಿ ಬದುಕ್ತಿದ್ದೀರಾ ಅಥವಾ ಅದು ಸತ್ಯನಾ ಅನ್ನೋ ಕನ್ಫ್ಯೂಷನ್ ಕೂಡ ಇದೆ ನಿಮಗೆ, ಅದು ಕ್ಲಿಯರ್ ಆಗುತ್ತೆ. ಓಕೆ, ಕಂಪ್ಲೀಷನ್ ಆ್ಯಂಡ್ ವಿ ಹ್ಯಾವ್ ಇನ್ನೊಸೆನ್ಸ್. ಎಸ್, ನಿಮ್ಮ ಇನ್ನರ್ ಚೈಲ್ಡ್ ಜೊತೆಗೆ ನೀವು ಜಾಸ್ತಿ ಅಂದರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಬೇಕು ನಿಮಗೆ. ಆ್ಯಂಡ್ ಇವಾಗ ದೊಡ್ಡವರಾಗಿದ್ದು ನಿಮಗೆ ವಿಸ್ಡಮ್ ಇದೆ. ಓಕೆ, ನಿಮಗೆ ನಾಲೆಜ್ ಇದೆ, ವಿಸ್ಡಮ್. ಸ್ವಲ್ಪ ಆ ನಾಲೆಜ್ನ ವಿಸ್ಡಮ್ಗೆ, ಈ ಕಾರ್ಡ್ಸ್ ಪ್ರಕಾರ ನಿಮಗಿರೋ ನಾಲೆಜ್ನ ವಿಸ್ಡಮ್ಗೆ ನೀವು ಕನ್ವರ್ಟ್ ಮಾಡ್ಕೊಬೇಕು. ಎಸ್, ಆವಾಗ ನೀವೊಂದು ಕಂಪ್ಲೀಟ್ ಪರ್ಸನ್ ಆಗ್ತೀರ. ಆವಾಗ ನಿಮಗೆ ಚೇಂಜ್ ಅಂತ ಬರುತ್ತೆ. ಆವಾಗ ನಿಮಗೆ ಭ್ರಮೆ ಯಾವುದು, ಸತ್ಯ ಯಾವುದು ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಓಕೆ, ಸೊ ಇದು 3 ಮೆಸೇಜ್ ನಿಮ್ಮ ಸೋಲ್ ಕಡೆಯಿಂದ ನಿಮಗೆ ಅಂತ ಹೇಳ್ತೀನಿ. ಸೊ ಇಷ್ಟು ಹೇಳ್ತೀನಿ, ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ಮಾತು ಕೇಳಿದ್ದಕ್ಕೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಊಟ ಮಾಡಿ, ಆರಾಮಾಗಿ ನಿದ್ದೆ ಮಾಡಿ, ಹುಷಾರಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್, ಗುಡ್ ನೈಟ್, ನಮಸ್ಕಾರ, ಬಾಯ್.